ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ನಡೆದಿದ್ದು, ಈ ಹಗರಣದ ಜಾಡನ್ನ ಬೆನ್ನತ್ತಿರುವಂತಹ ಇಡಿ ಇವತ್ತು ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದು ಸತತ 6 ಗಂಟೆಯಿಂದ ವಿಚಾರಣೆಯನ್ನ ನಡೆಸ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ, ಮಾಜಿ ಸಚಿವ ನಾಗೇಂದ್ರ ವಶಕ್ಕೆ ಪಡೆದು ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ಫುಲ್ ಡ್ರಿಲ್ ನಡೀತಾ ಇದೆ. ಕಳೆದ 6 ಗಂಟೆಯಿಂದಲೂ ಕೂಡ ವಿಚಾರಣೆಗೆ ಒಳಪಟ್ಟಿದ್ದಾರೆ ಮಾಜಿ ಸಚಿವ ನಾಗೇಂದ್ರ. ಅಕ್ರಮ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳನ್ನ ವಶಕ್ಕೆ ಪಡ್ಕೊಂಡಿದೆ ಇಡಿ ತಂಡ. ಸಂಜೆಯ ಬಳಿಕ ಬಂಧನ ಮಾಡುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಇಡಿ ಕಚೇರಿ ಬಳಿ ನನಗೇನು ಗೊತ್ತಿಲ್ಲ ಅಂತ ಮಾಜಿ ಸಚಿವ ನಾಗೇಂದ್ರ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಡಿ ಸುದೀರ್ಘ ವಿಚಾರಣೆಯನ್ನು 2 ದಿನದಿಂದ ನಡೆಸಿತ್ತು. ಬಳಿಕ ಇವತ್ತು ಅವರನ್ನ ವಶಕ್ಕೆ ಪಡೆದಿದೆ, ವಿಚಾರಣೆಯನ್ನು ನಡೆಸ್ತಾ ಇದೆ. 6 ಗಂಟೆಯಿಂದಲೂ ಕೂಡ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇದೇ ಹೊತ್ತಿನಲ್ಲಿ ಇಡಿ ಕಚೇರಿ ಬಳಿ ನನಗೇನು ಗೊತ್ತಿಲ್ಲ ಅಂತ ಮಾಜಿ ಸಚಿವ ನಾಗೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ 187 ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನಡೆದಿರುವ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲಾತಿಗಳನ್ನ ವಶಕ್ಕೆ ಪಡೆದಿರುವಂತಹ ಇಡಿ ಇವತ್ತು ಬಂಧನಕ್ಕೆ ಒಳಪಡಿಸಬಹುದಾದಂತಹ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ನಾಗೇಂದ್ರ ಅವರನ್ನ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. 6 ಗಂಟೆಯಿಂದಲೂ ಕೂಡ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ನಿನ್ನೆ ಮೊನ್ನೆ 2 ದಿನಗಳ ಕಾಲ ಅವರ ನಿವಾಸ ಕಚೇರಿ ಹಲವೆಡೆಗಳಲ್ಲಿ ತಲಾಶ್ ನಡೆಸಿದ್ರು, ದಾಖಲೆಗಳನ್ನ ವಶಕ್ಕೆ ಪಡೆದಿದ್ರು. ಆ ದಾಖಲೆಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳನ್ನ ಪಡ್ಕೊಳ್ಳುವಂತಹದ್ದನ್ನ ಇವತ್ತು ಆರಂಭಿಸಿದ್ದಾರೆ. ಅದರ ಸಲುವಾಗಿ ಇಡಿ ಕಚೇರಿಗೆ ನಾಗೇಂದ್ರ ಅವರನ್ನ ಕರೆದುಕೊಂಡು ಹೋಗಲಾಗಿದೆ. ಬಹುಶಃ ಸಂಜೆ ಹೊತ್ತಿಗೆ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದೀವಿ ಅಂತ ಘೋಷಣೆ ಮಾಡುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದದ್ದಲ್ ಅವರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮಗದೊಂದು ಕಡೆಯಲ್ಲಿ ನಾಗೇಂದ್ರ ಅವರನ್ನ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಇನ್ನೊಂದು ಆಂಗಲ್ ನಲ್ಲಿ ಎಸ್ಐಟಿ ಕೂಡ ತನಿಖೆ ನಡೆಸ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. 6 ಗಂಟೆಯಿಂದಲೂ ಕೂಡ ವಿಚಾರಣೆ ನಡೀತಾ ಇದೆ. ಸದ್ಯ ಯಾವ ಹಂತದಲ್ಲಿದೆ? ಬಂಧನ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆಯಾ? ಖಂಡಿತವಾಗಿದ್ದೀವಿ. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 48 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ನಾಗೇಂದ್ರ ಇರ್ಬೋದು ಮತ್ತು ಬಸನಗೌಡ ದದ್ದಲ್ ಮನೆಯ ಮೇಲೆ 2 ಕಡೆಯಲ್ಲೂ ಕೂಡ ದಾಳಿಯನ್ನ ನಡೆಸಿದ್ರು ಮತ್ತು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಒಂದಿಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಆದ್ರೆ ನಿನ್ನೆ ರಾತ್ರಿ ಸರಿಸುಮಾರು 11 ಗಂಟೆಗೆ ಅವರ ವಿಚಾರಣೆ ಏನಿತ್ತು, ವಿಚಾರಣೆ ಮತ್ತು ಆ ಸಂದರ್ಭದಲ್ಲಿ ಶೋಧ ಕಾರ್ಯ ಏನಿತ್ತು ಅದೆಲ್ಲ ಕೂಡ ಕಂಪ್ಲೀಟ್ ಅನ್ನ ಮಾಡಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಇವತ್ತು ಬೆಳಗ್ಗೆ 8 ಗಂಟೆ ಸಂದರ್ಭದಲ್ಲಿ ನಾಗೇಂದ್ರ ಅವರ ಮನೆಗೆ ಮತ್ತು ಬಸನಗೌಡ ದದ್ದಲ್ ಇಬ್ಬರ ಮನೆಗೂ ಕೂಡ ಇಡಿ ಅಧಿಕಾರಿಗಳು ಮತ್ತೊಮ್ಮೆ ಹೋಗ್ತಾರೆ. ಮತ್ತೊಮ್ಮೆ ಹೋದ ಬಳಿಕ ನಾಗೇಂದ್ರ ಅವರು ಮಾತ್ರ ಅವರ ಮನೆಯಲ್ಲಿ ಸಿಕ್ಕುವಂಥದ್ದು. ಅಂದ್ರೆ ಅವರ ಏನು ಡಾಲರ್ಸ್ ಕಾಲೋನಿಯ ಮನೆ ಇತ್ತು, ಮನೆಯಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದುಕೊಂಡು ಬಂದು ಈಗ ಇಡಿ ಅಧಿಕಾರಿಗಳ ಕಚೇರಿ ಏನಿತ್ತು ಅಂದ್ರೆ ಶಾಂತಿನಗರದಲ್ಲಿರುವಂತಹ ಕಚೇರಿ ಏನಿದೆ ಆ ಕಚೇರಿಗೆ ಕರೆದುಕೊಂಡು ಬಂದು ಅವರ ಹೇಳಿಕೆಗಳನ್ನ ದಾಖಲನ್ನ ಮಾಡ್ಕೊಳ್ತಾ ಇರುವಂಥದ್ದು. ಇನ್ನೊಂದು ಕಡೆ ದದ್ದಲ್ ಅವರು ಕೂಡ ಅವರನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಬೇಕು ಅಂತೇಳಿ ಇಡಿ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು SIT ಕಚೇರಿಗೆ ಹೋಗಿ ಅಲ್ಲಿ ಹೇಳಿಕೆಯನ್ನ ದಾಖಲನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಇಡಿ ಅಧಿಕಾರಿಗಳಿಂದ ಕೈ ತಪ್ಪಿಸಿಕೊಂಡು ಈ SIT ಅಧಿಕಾರಿಗಳ ಮುಂದೆ ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಈಗ ನಾಗೇಂದ್ರ ಅವರ ಬಂಧನ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪ್ರಶ್ನಾರ್ಹವಾಗಿ ಉಳ್ಕೊಂಡಿರುವಂಥದ್ದು. ಅವರ ಬಂಧನ ಸಾಧ್ಯತೆಗಳು ಇದಾವೆ ಅನ್ನೋದ್ರ ಬಗ್ಗೆ ಇಡಿ ಮೂಲಗಳು ಹೇಳ್ತಾ ಇದ್ದಾವೆ ಮತ್ತು ಅವರನ್ನ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಮತ್ತೆ ಕಳಿಸ್ಕೊಡ್ಬೋದು ಅನ್ನೋ ನಿರೀಕ್ಷೆಗಳು ಕೂಡ ಸದ್ಯಕ್ಕೆ ಇರುವಂಥದ್ದು. ಎರಡೂ ಕೂಡ ಫೈನಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಡಿ ಅಧಿಕಾರಿಗಳು ಕೇಳುವಂತ ಒಂದಷ್ಟು ಹೇಳಿಕೆ ಪ್ರಶ್ನೆಗಳಿರುತ್ತೆ, ಆ ಪ್ರಶ್ನೆಗಳಿಗೆ ಸಕಾರಾತ್ಮಕವಾಗಿ ಉತ್ತರವನ್ನು ಕೊಡುವಂಥದ್ದು ಅಥವಾ ಒಂದಷ್ಟು ವಿಚಾರಗಳನ್ನ ಹೇಳುವಂಥದ್ದು ಏನಾದರೂ ಮಾಡಿದ್ರೆ ಅಥವಾ ತನಿಖೆಗೆ ಸಹಕಾರವನ್ನ ತೋರಿಸಿದ್ರೆ ಅವರ ಬಂಧನ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಅವರ ಬಂಧನ ಸಾಧ್ಯತೆಗಳು ಕೂಡ ಇದಾವೆ ಅಂತೇಳಿ ನಿರೀಕ್ಷೆಯನ್ನ ಮಾಡಬಹುದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.